ನಮಸ್ಕಾರ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸ್ತ್ರೀ ವಶ್ಯಾಶರ ಮಂದನ ಮರ್ದನ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಮಂತ್ರವನ್ನು ಒಮ್ಮೆ ನೋಡಿಕೊಳ್ಳಿ. ಹಾಗಾದರೆ ಈಗ ನಾವು ಮುಂದಿನ ವಿಚಾರಕ್ಕೆ ಹೋಗೋಣ ಬನ್ನಿ. ಈಗ ನಾನು ರಾಜಸ್ತ್ರೀ ವಶ್ಯಾಕಾರ ಯಂತ್ರವನ್ನು ಹೇಳುತ್ತೇನೆ, ಕೇಳು. ಅವನ ದರ್ಶನ ಮಂತ್ರದಿಂದ ಕಾಮ ಬಾಣದಿಂದ ಸೋತವಳಂತೆ ಮಾನವನಂತೆ ಸ್ತ್ರೀಯಳು ನೋಡಿ ಮದದಿಂದ ವ್ಯಾಕುಲಗಳಾಗಿ ಪತಿತಳಾಗುವಳು. ಗೋರೋಚನ ಕುಂಕುಮ ಕರ್ಪೂರ ಈ ವಸ್ತುಗಳನ್ನು ಏಕೃತ ಮಾಡಿ ಭುಜಪತ್ರಿಯ ಮೇಲೆ ಮಲ್ಲಿಗೆಯ ಕಟ್ಟಿಗೆಯ ಲೇಖನಿಯಿಂದ ಈ ಯಂತ್ರವನ್ನು ಬರೆಯಬೇಕು. ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಚಿತ್ರವನ್ನು ಬಿಡಿಸಬೇಕು. ನಂತರ ಭಕ್ತಿ ಭಾವದಿಂದ ಗಂಧ ಪುಷ್ಪ ನೈವೇದ್ಯದಿಂದ ಪದಾರ್ಥಗಳಿಂದ ಯಂತ್ರದ ಪೂಜೆಯನ್ನ ಮಾಡಿ ತಾನು ಬಿಳಿ ವಸ್ತ್ರಗಳನ್ನು ಇಟ್ಟಿಕೊಂಡು ಈ ಯಂತ್ರವನ್ನು ಮುಂದೆ ಇಟ್ಟಿಕೊಂಡು ರಾತ್ರಿ ಸಮಯದಲ್ಲಿ ಸಾಧ್ಯ ಸ್ತ್ರೀ ಚಿಂತನೆ ಮಾಡಬೇಕು. ಈ ಪ್ರಕಾರ 7 ದಿನಗಳವರೆಗೆ ಪೂಜಾದಿ ಕ್ರಿಯೆಗಳಿಂದ ತನ್ನ ಶಕನ್ಯಾಸಾರ ಜಂಗಮ ಆಚಾರ್ಯ ಭಟ್ಟರ ಸ್ತ್ರೀಯರಿಗೆ ವಿವಿಧ ಪ್ರಕಾರಗಳ ಭೋಜ್ಯ ಪದಾರ್ಥಗಳಿಂದ ಭೋಜನ ಮಾಡಿಸಬೇಕು ಮತ್ತು ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಕಳಿಸುವುದು ಒಳ್ಳೆಯದು. ಕಾಲಕ್ಕೆ ಕಾಮಾಕ್ಷಿ ಪಿಯಾತಾಂ ಎಂದು ಅನ್ನಬೇಕು. ಈ ಯಂತ್ರವನ್ನು ತ್ರಿಲೋಹದ ತಾಯತದಲ್ಲಿ ತುಂಬಿ ಭುಜದಲ್ಲಿ ಧರಿಸಿಕೊಳ್ಳಬೇಕು. ಈ ಯಂತ್ರ ಧಾರಣದಿಂದ ಸಾಧಕನನ್ನ ನೋಡಿ ಕಾಮಜ್ವರದಿಂದ ಪೀಡಿತಳಾಗಿ ರಾಜಸ್ತ್ರೀಯು ಸ್ವಯಂ ಪ್ರಾರ್ಥನೆ ಮಾಡುವಳು. ಇನ್ನು ಅನ್ಯ ಸ್ತ್ರೀಯರನ್ನ ಪಡೆದೇನು ಎಂದು ಹೇಳಬಹುದು. ಈ ಒಂದು ಮಾಹಿತಿಯನ್ನು ಕರೆಕ್ಟಾಗಿ ಪಾಲಿಸಿದಲ್ಲಿ ಈ ಯಂತ್ರ ಯಶಸ್ವಿಯಾಗುತ್ತದೆ. ಇದೇ ರೀತಿಯ ಯಂತ್ರ ಮಂತ್ರ ತಂತ್ರ ಇನ್ನಿತರೆ ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಇದೇ ರೀತಿಯ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಮ್ಮನ್ನು ಸಂಪರ್ಕಿಸಿ. ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣುತ್ತಿದೆ, ಅದಕ್ಕೆ ಒಂದು ವಾಟ್ಸಪ್ನಲ್ಲಿ ಹಾಯ್ ಎಂದು ಮೆಸೇಜ್ ಮಾಡಿ. ನಮ್ಮ ತಂಡದವರು ನಿಮ್ಮನ್ನು ಸಂಪರ್ಕಿಸಿ ಅದಕ್ಕೆ ತಕ್ಕನಾದ ಪರಿಹಾರವನ್ನು ಕೊಡುತ್ತಾರೆ. ಹಾಗೆಯೇ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.